ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವೃಷಭ ರಾಶಿಯವರ ಫೆಬ್ರವರಿ 2ರಿಂದ 8ನೇ ತಾರೀಕುವರೆಗೂ ಅವರ ಲವ್ ಲೈಫ್ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿನ ನೀಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ನಿಮಗೆ ಅನ್ವಯಿಸಿದರೆ ಮಾತ್ರ ತಗೊಳ್ಳಿ. ಇದು ಒಂದು ಜನರಲ್ ರೀಡಿಂಗ್, ಇಲ್ಲಾಂದರೆ ಬಿಟ್ಬಿಡಿ. ವೃಷಭ ರಾಶಿಯವರು ಈಗಾಗಲೇ ರಿಲೇಷನ್ಶಿಪ್ಪಲ್ಲಿ ಇದ್ದರೆ, ಯಾರ ಜೊತೆನಾದರೂ ಕನೆಕ್ಟ್ ಆಗಿದ್ದರೆ, ಅವರು ಕಟಕ, ಮೇಷ ಅಥವಾ ನಿಮ್ಮದೇ ರಾಶಿ ವೃಷಭ, ಮಕರ, ಕನ್ಯಾ ರಾಶಿದವ್ರ ಜೊತೆ ಕನೆಕ್ಟ್ ಆಗಿರ್ಬೋದು. ಮತ್ತು ಕಾರ್ಡ್ಸಲ್ಲಿ ನನಗೆ ಮಕರ ರಾಶಿ ಕೂಡ ಶೋ ಆಗಿದೆ, ಕುಂಭ ಮತ್ತು ವೃಶ್ಚಿಕ ರಾಶಿ ಕೂಡ ಶೋ ಆಗಿದೆ ಅಂತ ನಾನು ಹೇಳ್ತೀನಿ. ನೀವೇನಾದರೂ ಸಿಂಗಲ್ಸ್ ಇದ್ದರೆ ಖಂಡಿತ ನೀವು ಯಾವುದೇ ರಾಶಿಯವ್ರ ಜೊತೆ ಕಮಿಟ್ ಆಗ್ಬೋದು ಫ್ಯೂಚರಲ್ಲಿ. ಅಥವಾ ನೀವು ರೀಸೆಂಟಾಗಿ ರಿಲೇಷನ್ಶಿಪ್ಪಲ್ಲಿದ್ದರೆ ಕಮಿಟ್ ಆಗಿದ್ರು ಕೂಡ ಅವರು ಕೂಡ ಯಾವುದೇ ರಾಶಿಯವ್ರು ಕೂಡ ಆಗಿರ್ಬೋದು ಅಂತ ಹೇಳ್ತೀನಿ. ಫಸ್ಟ್ ಕಾರ್ಡ್ ನನಗೆ ಸ್ಟಾರ್ ಕಾರ್ಡ್ ಬಂದಿದೆ. ಅವರು ಕುಂಭ ಅಥವಾ ವೃಶ್ಚಿಕ ರಾಶಿಯವ್ರು ಆಗಿರ್ಬೋದು. ಸ್ಟಾರ್ ಕಾರ್ಡ್ ಬಂದಿರೋದ್ರಿಂದ ಮೇ ಬಿ ತುಂಬ ನೀವು ಕನಸಲ್ಲಿ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರಬೇಕು, ಅವ್ರ ಬಗ್ಗೆನೇ ಕನಸುಗಳನ್ನ ಕಾಣ್ತೀರಾ ಅಥವಾ ಕನಸುಗಳನ್ನ ಕಟ್ಕೊಂಡಿದ್ದೀರಾ ವೃಷಭ ರಾಶಿಯವರು ಅದರ್ ಪರ್ಸನ್ ಬಗ್ಗೆ ಅಂತ ನಂಗೆ ಅನಿಸುತ್ತೆ. ಅಥವಾ ಅದರ್ ಪರ್ಸನ್ ನಿಮ್ಮ ಬಗ್ಗೆ ಆದರೂ ಕೆಲವೊಂದು ಕನಸುಗಳನ್ನ ಕಟ್ಕೊಂಡಿರ್ಬೋದು. ಕನಸಿನಲ್ಲಿ ನಿಮ್ಮನ್ನು ಮೀಟ್ ಆಗ್ಬೋದು, ಅಥವಾ ಕನಸಿನಲ್ಲಿ ನಮ್ಮ ಲೈಫ್ ಹೀಗಿರಬೇಕು ಅನ್ನೋ ಇಮ್ಯಾಜಿನೇಷನ್ ಕೂಡ ಇದೆ. ನಿಮ್ಮ ಜೊತೆ ಇರೋವಂಥ ಒಂದು ಪಿಕ್ಚರ್ನ ಅವ್ರ ಕನಸಲ್ಲಿ ಕಾಣ್ಬೋದು ಅಂತ ನಂಗೆ ಅನಿಸುತ್ತೆ. ಅಥವಾ ಅವರು ಅಂದ್ಕೊಳ್ತಿದ್ದಾರೆ ನೀವು ಅವ್ರ ಲೈಫಲ್ಲಿ ಬರಲಿ ಅಂತ, ನೀವು ಕೂಡ ಅಂದ್ಕೊಳ್ತಿದ್ದೀರಾ ಅವ್ರು ನಿಮ್ಮ ಲೈಫಲ್ಲಿ ಬರಲಿ ಅಂತ. ಮ್ಯಾನಿಫೆಸ್ಟೇಷನ್ ಎನರ್ಜಿ ಕೂಡ ತೋರಿಸ್ತಾ ಇದೆ. ಪ್ರೇ ಕೂಡ ಮಾಡ್ಕೊಳ್ತಾ ಇದ್ದಾರೆ ಅಂತ ನಾನು ಹೇಳ್ಬೋದು. ಸೆಕೆಂಡ್ ಕಾರ್ಡ್ ನನಗೆ ಡೆತ್ ಕಾರ್ಡ್ ಬಂದಿದೆ. ಖಂಡಿತವಾಗ್ಲೂ ಬ್ರೇಕಪ್ ಆಗಿದೆ. 6 ಮಂತ್ಸ್ ಆಗಿರ್ಬೋದು, 1 ಇಯರ್ ಆಗಿರ್ಬೋದು, ಅಥವಾ ರೀಸೆಂಟಾಗಿ ಡಿಸೆಂಬರಲ್ಲೋ ಬ್ರೇಕಪ್ ಆಗಿರ್ಬೋದು ನಿಮ್ಮಿಬ್ಬರ ಮಧ್ಯೆ. ಆದರೂ ಕೂಡ ಯಾವುದೇ ಒಂದು ಮನಸ್ತಾಪಗಳಿಲ್ಲ. ಬ್ರೇಕಪ್ ಆಗಿದ್ದಕ್ಕೆ ನೀನೇ ಕಾರಣ, ಜಗಳಗಳಿಲ್ಲ. ತುಂಬ ಕಾಮಾಗಿ ಬ್ರೇಕಪ್ ಆಗಿದೆ. ಅವ್ರ ಲೈಫಲ್ಲಿ ಅವ್ರು ಮೂವ್ ಆಗಿದ್ದಾರೆ, ನಿಮ್ಮ ಲೈಫಲ್ಲಿ ನೀವು ಮೂವ್ ಆಗಿದ್ದೀರಾ. ಇನ್ನೂ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಕೆಲವರು ಅಂತ ನಂಗೆ ಅನಿಸುತ್ತೆ. ಥರ್ಡ್ ಕಾರ್ಡ್ ನನಗೆ ಏಸ್ ಆಫ್ ಕಪ್ಸ್ ಬಂದಿದೆ. ಬ್ರೇಕಪ್ ಆದಮೇಲೆ ನೀವು ಲೈಫಲ್ಲಿ ಮೂವ್ ಆದಮೇಲೆ ವೃಷಭ ರಾಶಿಯವರು ನಿಮಗೆ ರಿಯಲೈಸ್ ಆಗ್ಬೋದು, ಅಥವಾ ನೀವು ಕನೆಕ್ಟ್ ಆಗಿರೋ ಅದರ್ ಪರ್ಸನ್ ಕೂಡ ಇದು ರಿಯಲೈಸ್ ಆಗ್ಬೋದು. ನಿಮ್ಮಿಬ್ಬರ ಮಧ್ಯೆ ತುಂಬ ಲವ್ ಇತ್ತು, ಅಥವಾ ನಿಮ್ಗಿನ್ನೂ ಅವ್ರ ಮೇಲೆ ಫೀಲಿಂಗ್ಸ್ ಇವೆ. ಬ್ರೇಕಪ್ ಆದಮೇಲೂ ಅವ್ರನ್ನ ನಾನು ಮರೆಯೋಕ್ಕಾಗಲ್ಲ ಅನ್ನೋ ಫೀಲಿಂಗ್ಸ್ ಇದೆ, ಅಥವಾ ಅದರ್ ಪರ್ಸನಿಗೂ ಕೂಡ ಈ ಫೀಲಿಂಗ್ಸ್ ಇವೆ. ಸೊ ಮತ್ತೆ ನಾವು ಕಮಿಟ್ ಆಗಿಬಿಡೋಣ, ಮತ್ತೆ ನಾವು ರೀಕನ್ಸಿಲೇಷನ್ ಮಾಡೋಣ ಅನ್ನೋ ಫೀಲಿಂಗ್ ಇದೆ. ಇಬ್ಬರ ಮಧ್ಯೆ ಲವ್ ಕೂಡ ಇದೆ, ಆದರೂ ಕೂಡ ಯಾರೂ ಕೂಡ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ರೆಡಿ ಇಲ್ಲ ಅಂತ ನಂಗೆ ಅನಿಸುತ್ತೆ. ಇಬ್ಬರೂ ಕೂಡ ಸುಮ್ಮನೆ ಕಾನ್ವರ್ಸೇಷನ್ ಇದೆ, ಸುಮ್ಮನೆ ಕಮ್ಯುನಿಕೇಟ್ ಮಾಡ್ತೀರಾ. ಆದರೆ ಮತ್ತೆ ನನ್ನ ಲೈಫಲ್ಲಿ ನೀನು ಬಾ ಅಥವಾ ನಿನ್ನ ಲೈಫಲ್ಲಿ ನಾನು ಬರ್ತೀನಿ ಅಂತ ಯಾವುದೇ ರೀತಿ ಕಾನ್ವರ್ಸೇಷನ್ಗಳು ಇಲ್ಲಿಲ್ಲ ಅಂತ ನಾನು ಹೇಳ್ತೀನಿ. ಥರ್ಡ್ ಕಾರ್ಡ್ ನನಗೆ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿದೆ. ನೀವು ಅದರ್ ಪರ್ಸನ್ ಬಗ್ಗೆ ತುಂಬ ಕೇರ್ನ ತೋರಿಸ್ತಾ ಇದ್ದೀರಾ. ತುಂಬ ಡಿಸ್ಟೆನ್ಸ್ ಇದೆ ಇಬ್ಬರ ಮಧ್ಯೆ, ತುಂಬ ದೂರದಲ್ಲಿರೋ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಆಗಿತ್ತು. ಆದರೂ ಕೂಡ ಬ್ರೇಕಪ್ ಆದರೂ ಕೂಡ ಇನ್ನೂ ಕೇರ್ ಇದೆ. ಅವರು ನಿಮ್ಮ ಬಗ್ಗೆ ಕೇರ್ನ ತೋರಿಸ್ತಾ ಇರ್ಬೋದು. ಫೋರ್ತ್ ಕಾರ್ಡ್ ನನಗೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಮೇ ಬಿ ಅವ್ರು ಮಕರ ರಾಶಿಯವ್ರು ಆಗಿರ್ಬೋದು, ಅಥವಾ ಕನ್ಯಾ ರಾಶಿಯವ್ರು ಕೂಡ ಆಗಿರ್ಬೋದು, ನಿಮ್ಮದೇ ರಾಶಿ ವೃಷಭ ರಾಶಿಯವ್ರು ಕೂಡ ಆಗಿರ್ಬೋದು. ಅರ್ತ್ ಎನರ್ಜಿ ಇದೆ ಕ್ವೀನ್ ಆಫ್ ಪೆಂಟಿಕಲ್ಸು. ನೀವು ಸ್ಟಾರ್ಟ್ ಮಾಡಿದ್ದೀರಾ ಇವಾಗ ಅವ್ರನ್ನ ತುಂಬ ಕೇರ್ ಮಾಡೋದಕ್ಕೆ. ನೀವು ರಿಲೇಷನ್ಶಿಪ್ಪಲ್ಲಿದ್ದರೆ, ಅಥವಾ ಇವಾಗ ನಿಮಗೆ ಗೊತ್ತಾಗಿದೆ ಅವ್ರ ವ್ಯಾಲ್ಯೂ, ಅದರ್ ಪರ್ಸನ್ ವ್ಯಾಲ್ಯೂ ಅಂತ ನಾನು ಅಂದ್ಕೊಳ್ತೀನಿ. ಅಥವಾ ಅದರ್ ಪರ್ಸನ್ ಕೂಡ ನಿಮ್ಮ ವ್ಯಾಲ್ಯೂ ಇವಾಗ ಅವ್ರಿಗೆ ಅರ್ಥ ಆಗಿದೆ. ವರಿ ಮಾಡ್ಕೊಳ್ಳೋವಂಥ ವಿಷಯ ಏನೂ ಇಲ್ಲ. ಚೆನ್ನಾಗಿದ್ದೀರಾ, ತುಂಬ ಮುಂದೆ ಚೆನ್ನಾಗಿ ಕೂಡ ಹೋಗುತ್ತೆ ಈ ರಿಲೇಷನ್ಶಿಪ್ ಅಂತ ನಾನು ಹೇಳ್ತೀನಿ. ಫಿಫ್ತ್ ಕಾರ್ಡ್ ನನಗೆ 2 ಆಫ್ ಪೆಂಟಿಕಲ್ಸ್ ಬಂದಿದೆ. ಕೆಲವ್ರಿಗೆ ತುಂಬ ಕ್ವಶನ್ಸ್ ಇವೆ ಈ ರಿಲೇಷನ್ಶಿಪ್ ಬಗ್ಗೆ. ಮೇ ಬಿ ನೀವು ತುಂಬ ಸೈಡ್ ಪೀಸಸ್ಗಳ ಮಧ್ಯೆ ಇರ್ತೀರಾ, ನಿಮ್ಗೆ ತುಂಬ ಆಪ್ಷನ್ಸ್ ಇವೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ನೀವು ಆ ಥರ ಕೂಡ ಇರ್ಬೋದು. ತುಂಬ ವ್ಯಕ್ತಿಗಳ ಜೊತೆ ನೀವು ಕನೆಕ್ಟ್ ಆಗಿರ್ಬೋದು, ಅಥವಾ ತುಂಬ ಗರ್ಲ್ ಫ್ರೆಂಡ್ಸ್ ಕೂಡ ಇರ್ಬೋದು. ಆದರೆ ವೃಷಭ ರಾಶಿಯವರು ನಿಮಗೆ ಅದರ್ ಪರ್ಸನ್ ಕೇಳಿದಾಗ ಜಸ್ಟ್ ಫ್ರೆಂಡ್ಸ್ ಅಂತ ನೀವು ಹೇಳ್ಬೋದು ಅಂತ ಅನಿಸುತ್ತೆ. ಮೇ ಬಿ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿಗೆ ತುಂಬ ಸೈಡ್ ಪೀಸಸ್ಗಳಿದ್ದಾವೆ, ಆದರೆ ಅವರು ವೆರಿ ಸ್ಟೇಬಲ್ ಆಗಿದ್ದಾರೆ ಅಂತ ನಾನು ಹೇಳ್ತೀನಿ. ಕೆರಿಯರಲ್ಲಾಗಿರ್ಬೋದು, ಅವ್ರ ವರ್ಕ್ ಲೈಫಲ್ಲಿ ತುಂಬ ಸ್ಟೇಬಲ್ ಆಗಿದ್ದಾರೆ ಫೈನಾನ್ಷಿಯಲಿ ಅಂತ ನಾನು ಹೇಳ್ತೀನಿ. ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಆಗಿರ್ಬೋದು, ಅಥವಾ ವೃಷಭ ರಾಶಿಯವರು ನೀವು ಕೂಡ ಆಗಿರ್ಬೋದು. ಕೆಲವರು ರಿಲೇಷನ್ಶಿಪ್ಪಲ್ಲಿರೋರು ರೆಡಿ ಆಗಿದ್ದಾರೆ, ಮುಂದೆ ಒಂದು ಸ್ಟೆಪ್ ಲೆವೆಲಿಗೆ ತೊಗೊಂಡು ಹೋಗಿ ನಾವು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಇದೇ ವರ್ಷ ಅಂತ ನಂಗೆ ಅನಿಸುತ್ತೆ.
ವೃಷಭ ರಾಶಿಯವರು, ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಕೂಡ ನಿಮ್ಮ ಜೊತೆ ಮದುವೆ ಆಗಬೇಕು. ಎನಿ ಕಂಡೀಷನಲ್ಲಿ ಕೂಡ ಮದುವೆನ ಆಗಲೇಬೇಕು, ನಮ್ಮ ಮನೆಯವ್ರಿಗೆ ಒಪ್ಪಿಸ್ಲೇಬೇಕು ಅನ್ನೋ ಡಿಸಿಷನ್ ಕೂಡ ಇಲ್ಲಿದೆ. ಇನ್ನೂ ಕೆಲವ್ರಿಗೆ ಸ್ಟಾರ್ ಕಾರ್ಡ್ ಬಂದಿರೋದ್ರಿಂದ ನೀವು ಅಂದ್ಕೊಂಡಿರೋ ಕೆಲಸ ಖಂಡಿತ ಆಗುತ್ತೆ. ಜಸ್ಟ್ ಸಡನ್ನಾಗಿ ಆಗುತ್ತೆ ಅಂತ ನಾನು ಹೇಳೋಲ್ಲ ಫ್ರೆಂಡ್ಸ್. 3 ಮಂತ್ಸು 6 ಮಂತ್ಸು ಅದಕ್ಕೆ ಟೈಮ್ ಆಗುತ್ತೆ. ಖಂಡಿತವಾಗ್ಲೂ ನೀವು ಯಾವುದಾದ್ರೂ ಒಂದು ಡ್ರೀಮ್ನ ಅಥವಾ ಹೀಗೆ ಆಗಬೇಕು, ಹೀಗೆ ಇರಬೇಕು, ಕೆಲಸದ ಬಗ್ಗೆ ಆಗಿರ್ಬೋದು, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಆಗಿರ್ಬೋದು, ಅಥವಾ ನಿಮ್ಮ ಮ್ಯಾರೇಜ್ ಲೈಫ್ ಮುಂದೆ ಹೇಗಿರುತ್ತೆ ಅನ್ನೋದಾದರೂ ಕೂಡ ತುಂಬ ಕನಸುಗಳನ್ನ ಕಟ್ಕೊಂಡಿದ್ದೀರಾ. ಅದ್ರ ಥರನೇ ಆಗುತ್ತೆ ಅಂತ ನಾನು ಹೇಳ್ತೀನಿ. ಫಸ್ಟ್ ಕಾರ್ಡ್ ತುಂಬ ಪಾಸಿಟಿವ್ ಕಾರ್ಡು, ಸ್ಟಾರ್ ಕಾರ್ಡ್ ಬಂದಿರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಮತ್ತು ಡೆತ್ ಕಾರ್ಡ್ ಬಂದಿರೋದ್ರಿಂದ ಭಯ ಪಡಬೇಕಾಗುವಂಥ ಅಗತ್ಯ ಏನಿಲ್ಲ. ಮೇ ಬಿ ಕೆಲವರಿಗೆ ಈಗಾಗಲೇ ಬ್ರೇಕಪ್ ಆಗಿರ್ಬೋದು, ಇನ್ನೂ ಕೆಲವರಿಗೆ ಮುಂದೆ ಕೂಡ ಬ್ರೇಕಪ್ ಆಗೋ ಸಂದರ್ಭಗಳಿವೆ. ಇದು ಒಂದು ಆನ್ಗೋಯಿಂಗ್ ಸೈಕಲ್ ಆಗಿರೋದ್ರಿಂದ ಖಂಡಿತ ಬ್ರೇಕಪ್ ಆದರೂ ಕೂಡ ಖಂಡಿತವಾಗ್ಲೂ ನಿಮ್ಮ ಎಕ್ಸ್ ನಿಮ್ಮ ಲೈಫಲ್ಲಿ ಬರ್ತಾರೆ ಅಂತ ನಾನು ಹೇಳ್ತೀನಿ. ಮೇ ಬಿ 3 ಮಂತ್ಸಲ್ಲೋ ಅಥವಾ 6 ಮಂತ್ಸ್ ಕೂಡ ಆಗ್ಬೋದು. ಅದಕ್ಕೆ ಖಂಡಿತ ಎಕ್ಸ್ ಬ್ಯಾಕ್ ಅಂತ ಹೇಳ್ತೀನಿ. ಡೆತ್ ಕಾರ್ಡ್ ಬಂದಿರೋದ್ರಿಂದ ಮೇ ಬಿ ಅವರು ವೃಶ್ಚಿಕ ರಾಶಿಯವರು ಅಥವಾ ಸಿಂಹ ರಾಶಿಯವರು ಆಗಿರಬಹುದು, ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಅಂತ ನಾನು ಹೇಳ್ತೀನಿ. ಇನ್ನು ಏಸ್ ಆಫ್ ಕಪ್ಸ್ ಕೂಡ ಇದೆ. ಆಗಲೇ ಹೇಳಿದ ಹಾಗೆ ತುಂಬ ಸ್ಟ್ರಾಂಗ್ ಫೀಲಿಂಗ್ಸ್ ಇವೆ. ಬ್ರೇಕಪ್ ಆದರೂ ಕೂಡ ನಿಮ್ಮಿಬ್ಬರಿಗೂ ಇಷ್ಟ ಮತ್ತೆ ಆ ರಿಲೇಷನ್ಶಿಪ್ಪಲ್ಲಿ ಇರೋರು. ಕೆಲವರು ಸಿಂಗಲ್ಸ್ ಆಗಿದ್ದರೆ ಅಪ್ರೋಚ್ ಮಾಡಿಲ್ಲ, ನಿಮ್ಮಿಬ್ಬರಿಗೂ ಗೊತ್ತು ಇಬ್ಬರ ಮಧ್ಯೆ ಫೀಲಿಂಗ್ಸ್ ಇವೆ, ಅವ್ರ ಮೇಲೆ ನಿಮಗೆ, ನಿಮ್ಮ ಮೇಲೆ ಅವರಿಗೆ ಅಂತ. ಅಪ್ರೋಚ್ ಮಾಡೋಕ್ಕೆ ನಿಮಗೆ ಗಟ್ಸ್ ಸಾಕಾಗ್ತಾ ಇಲ್ಲ, ನಿಮ್ಗೆ ತುಂಬ ಫಿಯರ್ ಇದೆ, ಅಷ್ಟೊಂದು ಧೈರ್ಯ ಇಲ್ಲ, ಭಯ ಇದೆ ಅಂತ ನಾನು ಹೇಳ್ತೀನಿ. ಏನಾದರೂ ರಿಜೆಕ್ಟ್ ಮಾಡಿಬಿಟ್ರೆ ಅಂತನೋ ಒಂದು ಸಣ್ಣ ಭಯ ಕೂಡ ನಿಮ್ಮಲ್ಲಿ ಕಾಣ್ತಾ ಇದೆ ಅಂತ ನಾನು ಹೇಳ್ಬೋದು. ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಖಂಡಿತ ನಿಮಗೆ ತುಂಬ ದುಡ್ಡು ಬರೋ ಚಾನ್ಸಸ್ ಇದೆ ಅಂತ ನಾನು ಹೇಳ್ತೀನಿ. ಅಥವಾ ನಿಮ್ಮ ಹತ್ರ ತುಂಬ ದುಡ್ಡು ಇರ್ಬೋದು. ಪೆಂಟಿಕಲ್ಸ್ ಕೆಲವೊಮ್ಮೆ ದುಡ್ಡನ್ನು ಕೂಡ ರೀಪ್ರೆಸೆಂಟ್ ಮಾಡೋದ್ರಿಂದ ಖಂಡಿತ ಫೈನಾನ್ಷಿಯಲಿ ಸ್ಟೇಬಲ್ ಆಗಿರೋ ವ್ಯಕ್ತಿ ವೃಷಭ ರಾಶಿಯವರು ನೀವಾಗಿರ್ಬೋದು, ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಕೂಡ ತುಂಬ ಹಣದ ವಿಚಾರದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅನ್ನೋ ಪರ್ಸನ್ ಆಗಿದ್ದಾರೆ ಅವರು ಅಂತ ಹೇಳ್ತೀನಿ. ಸೊ ನಥಿಂಗ್ ಟು ವರಿ ಅಂತ ಕೂಡ ಹೇಳ್ತೀನಿ. ಕೆಲವರಿಗೆ ಕನ್ಫ್ಯೂಷನ್ಸ್ ಇದ್ದರೂ ರಿಲೇಷನ್ಶಿಪ್ಪಲ್ಲಿ ಡೌಟ್ಸ್ ಪಡೋ ಅಂಥ ಅಷ್ಟೊಂದು ಸ್ಟ್ರಾಂಗ್ ಆಗಿರೋ ಯಾವುದೇ ವೈಬ್ಸ್ ಇಲ್ಲ ಅಂತ ಹೇಳ್ತೀನಿ. ಚೀಟ್ ಮಾಡ್ತಾರೆ ಆ ಥರ ಯಾವುದೇ ಕೂಡ ಕಾರ್ಡ್ಸಲ್ಲಿ ಶೋ ಆಗಿಲ್ಲ. ಅದರಿಂದ ಭಯ ಪಡೋ ಅಂಥ ಅಗತ್ಯ ಕೂಡ ಇಲ್ಲ. ಫ್ರೆಂಡ್ಸ್, ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ಗೆ ಹೊಸದಾಗಿ ನೀವು ನನ್ನ ವಿಡಿಯೋಸ್ನ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಕೆಲವರು ನನಗೆ ಆ ಥರ ನೀವು ನಾನು ಹೇಳ್ತೀನಿ ಅಂತ ಅನ್ಬೇಡಿ ಅಂತೀರ. ಅದು ನನ್ನ ಹ್ಯಾಬಿಟ್ಟು, ಬಿಡೋಕ್ಕಾಗಲ್ಲ. ತಪ್ಪಾಗಿದ್ದರೆ ಸಾರಿ.